ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ದಿನ ನಮಗೆ ಗುರು ಪೌರ್ಣಮಿ ಇದೆ. ಪೌರ್ಣಮಿಯ ದಿನ ನೀವು ಈ ಒಂದು ಸಣ್ಣ ಪರಿಹಾರ ಮಾಡಿಕೊಂಡು ಒಂದು ದೊಡ್ಡ ಬದಲಾವಣೆಯನ್ನು ಕಾಣಬಹುದು. ಎಲ್ಲರೂ ಈಗಿನ ಒಂದು ನಮ್ಮ ಪರಿಸ್ಥಿತಿಗಳಲ್ಲಿ 75% ಜನಗಳಿಗೆ ಹಣದ ಅವಶ್ಯಕತೆ, ಹಣದಿಂದನೇ ತೊಂದರೆ. ಹಣ ಇಲ್ಲ ಅಂದ್ರೂ ಕಷ್ಟಗಳು ಜಾಸ್ತಿ, ಹಣ ಇದ್ರೂ ಕಷ್ಟಗಳು ಜಾಸ್ತಿ. ಈಗ ಹಣವನ್ನು ನಾವು ಯಾವ ಥರ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ, ಆ ಸಾಲನ ತೀರಿಸೋದಕ್ಕೆ ನಮಗೆ ಯಾವ ಮಾರ್ಗನೂ ಗೊತ್ತಾಗ್ತಾ ಇಲ್ಲ ಅನ್ನೋರು ತುಂಬ ಅಂದರೆ ತುಂಬ ಸರಳ ವಿಧಾನ. ಇದನ್ನು ನೀವು ಕ್ಲೀನಾಗಿ ಚಾಚೂ ತಪ್ಪದೆ ಆ ದೇವಿಯಲ್ಲಿ ಈ ಪ್ರಾರ್ಥನೆ ಮಾಡಿಕೊಂಡು ಈ ದಿನ ಇದನ್ನು ಪ್ರಾರಂಭ ಮಾಡಿದ್ರೆ ಯಾವುದೇ ಖರ್ಚಿಲ್ಲದೆ ಸ್ನೇಹಿತರೆ. ಯಾಕಂದರೆ ಈಗಾಗಲೇ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ, ಏನು ನಾವು ದೊಡ್ಡದಾಗಿ ಎಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ತುಂಬ ಜನಕ್ಕೆ ಕಷ್ಟ ಇರುತ್ತೆ. ಅದರಿಂದನೇ ಈ ಸರಳ ವಿಧಾನದಲ್ಲೇನಾದರೂ ನೀವು ಇದನ್ನು ಫಾಲೋ ಮಾಡಿದ್ದೆ ಆದರೆ ನಿಮ್ಮ ಸಾಲಗಳು ಒಂದೂ ಇಲ್ಲದೆ ತೀರೋಗುತ್ತೆ. ಅಷ್ಟು ಶಕ್ತಿದಾಯಕವಾದ ಪರಿಹಾರ. ಈ ಪರಿಹಾರಕ್ಕೆ ಬೇಕಾಗಿರುವುದು ನಮಗೆ ಗೋಮತಿ ಚಕ್ರ. ನೋಡಿ, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈ ಗೋಮತಿ ಚಕ್ರಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇಟ್ಕೊಂಡೇ ಇರ್ತೀರ. ಅಕಸ್ಮಾತ್ ನೀವು ನಿಮ್ಮ ಮನೆಯಲ್ಲಿ ಇಲ್ಲ ಅನ್ನೋದಾದರೆ ಗ್ರಂಥಿಗೆ ಅಂಗಡಿಗಳಲ್ಲಿ, ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ, ಎಲ್ಲಿ ಮಾರ್ಕೆಟಲ್ಲೂ ಕೂಡ ನಮಗೆ ಹತ್ತಿರದಲ್ಲೇ ತುಂಬ ಕಡಿಮೆ ಬೆಲೆಗಳಲ್ಲಿ ಸಿಗುತ್ತೆ. ಮಹಾಲಕ್ಷ್ಮಿ ಫೋಟೋ ವಿಗ್ರಹ ಇದ್ದರೂ ಇಲ್ಲದೇ ಇದ್ದರೂ ಏನೂ ತೊಂದರೆ ಇಲ್ಲ. ನೀವು 8 ಗೋಮತಿ ಚಕ್ರಗಳನ್ನು ತಗೊಳ್ಳಿ. ಇದನ್ನು ನೀವು ಈ ಪೌರ್ಣಮಿಯ ದಿನ ಮಾಡಿಕೊಳ್ಳೋದು, ಪ್ರಾರಂಭ ಮಾಡೋದು ಬಹಳ ಸೂಕ್ತವಾಗಿರುತ್ತೆ. ಬೆಳಗ್ಗೆನಾದರೂ ಮಾಡ್ಕೊಳ್ಳಿ ಅಥವಾ ಸಂಜೆನಾದರೂ ಮಾಡ್ಕೊಳ್ಳಿ. ಇವೆರಡರ ಸಮಯದಲ್ಲಿ ನಿಮಗೆ ಯಾವ ಸಮಯ ಅನುಕೂಲ ಆಗುತ್ತೋ ಆ ಸಮಯದಲ್ಲೇ ಮಾಡ್ಕೊಳ್ಳಿ. 8 ಗೋಮತಿ ಚಕ್ರಗಳನ್ನು ತಗೊಂಡು ಅದನ್ನು ನೀವು ತಾಮ್ರದ ಪ್ಲೇಟು, ಹಿತ್ತಾಳೆ ಪ್ಲೇಟು ಅಥವಾ ಬೆಳ್ಳಿ ಪ್ಲೇಟು ಅಥವಾ ಬಂಗಾರದ ಪ್ಲೇಟು, ನಿಮ್ಮ ಮನೆಯಲ್ಲಿ ಯಾವ ಪ್ಲೇಟ್ ಇರುತ್ತೋ ಆ ಪ್ಲೇಟು. ಆದರೆ ಸ್ಟೀಲನ್ನು ಹೊರತುಪಡಿಸಿ. ಸ್ಟೀಲ್ಗೆ ಕಬ್ಬಿಣ ಮಿಕ್ಸ್ ಮಾಡಿರ್ತಾರೆ. ಆ ಕಬ್ಬಿಣ ಬಂದು ನಮಗೆ ಶನಿಕಾರಕ ಆಗಿರೋದ್ರಿಂದ ಇನ್ನೂ ದಾರಿದ್ರ್ಯ, ಬಡತನ ಅನ್ನೋದು ಹುಟ್ಟುತ್ತೆ. ಅದರಿಂದ ಸ್ಟೀಲನ್ನು ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಯಾವುದಿರುತ್ತೋ ಆ ಪ್ಲೇಟನ್ನು ತಗೊಂಡು ಕ್ಲೀನಾಗಿ ಆ ಪ್ಲೇಟನ್ನ ಉಜ್ಜಿ ನೋಡಿ. ಈ ಗೋಮತಿ ಚಕ್ರಗಳು 8 ನೀವು ಯಾವ ರೀತಿಯಾದರೂ ರೆಡಿ ಮಾಡಿ ಇಟ್ಕೊಳ್ಳಿ, ಅಂದರೆ ಸಿದ್ಧ ಮಾಡಿ ಇಟ್ಕೊಳ್ಳಿ. ರೌಂಡಾಗಾದರೂ ಇಟ್ಕೊಳ್ಳಿ ಅಥವಾ ಬಾಕ್ಸ್ ಟೈಪಲ್ಲಾದರೂ ಜೋಡಿಸಿ ಇಟ್ಕೊಳ್ಳಿ. ನಿಮಗೆ ಯಾವ ರೀತಿ ಅಲಂಕಾರ ಮಾಡೋದಕ್ಕೆ ಬರುತ್ತೋ ಆ ರೀತಿಯೇ ಪ್ಲೇಟಲ್ಲಿ ಜೋಡಿಸಿ ಅರಿಶಿನ, ಕುಂಕುಮ, ಹೂವು ಇದನ್ನೆಲ್ಲ ಇಟ್ಕೊಂಡು ಲಕ್ಷ್ಮೀ ದೇವಿಗೆ ಬೆಲ್ಲ ಹಾಗೂ ಹಾಲಿನಿಂದ ಮಾಡಿರುವಂಥ ಏನೇ ನೈವೇದ್ಯಗಳಿದ್ರೂ ಬಹಳ ಪ್ರೀತಿಕರ. ಮೊದಲನೇ ದಿನ ನೀವು ಬೆಲ್ಲದ ಅನ್ನ ಮಾಡಬಹುದು ಅಥವಾ ಹಾಲಿನಿಂದ ಪಾಯಸ ಮಾಡಬಹುದು. ಹಾಲಿನ ಪಾಯಸ, ಅಕ್ಕಿ ಪಾಯಸ, ಸೇಮಿಯಾ ಪಾಯಸ ಯಾವುದೇ ಆಗಿರಬಹುದು. ಬೆಲ್ಲ ಮಿಕ್ಸ್ ಮಾಡಿ, ಹಾಲು ಮಿಕ್ಸ್ ಮಾಡಿ ಮಾಡಬೇಕಾಗುತ್ತೆ. 2 ತುಪ್ಪದ ದೀಪಗಳನ್ನ ಹಚ್ಚಿ. ಲಕ್ಷ್ಮೀ ದೇವಿಗೆ ಬಂದು ದೀಪಾರಾಧನೆಗಳಲ್ಲಿ ಪುಟ್ಟದಾಗಿ ತುಪ್ಪದ ದೀಪ ಹಚ್ಚಿ. ಸಾಲಗಳು ಜಾಸ್ತಿ ಇದ್ದರೂ ತೀರುತ್ತೆ, ಕಷ್ಟಗಳು ಜಾಸ್ತಿ ಇದ್ದರೂ ಅದೆಲ್ಲ ತೊಲಗೋಗುತ್ತೆ. ಅದರಿಂದ ದೊಡ್ಡದಾಗಿ ಏನೂ ಬೇಡ, ಚಿಕ್ಕದಾಗೆ. ಆಮೇಲೆ ಈ ಮಂತ್ರಗಳನ್ನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಆ ಮಂತ್ರಗಳನ್ನು ನೀವು 108 ಬಾರಿ ಪಠಣೆ ಮಾಡಿಕೊಳ್ಬೇಕಾಗುತ್ತೆ. ಓಂ ಹ್ರೀಂ ಮಹಾಲಕ್ಷ್ಮೀ ಶ್ರೀಂ ಸ್ಥಿರಲಕ್ಷ್ಮೀ ಐಂ ಮಮ ಗೃಹೇ ಆಗಚ್ಯ ಸ್ವಾಹ. ಮಮ ಗೃಹೇ ಸ್ಥಿರಲಕ್ಷ್ಮೀ ಮಹಾಲಕ್ಷ್ಮೀ ಸಿದ್ಧ್ಯಾರಂ
ಲಕ್ಷ್ಮೀ ಪೂಜಂ ಕರಿಷ್ಯಾಮ್. ಈ ಮಂತ್ರಗಳನ್ನು ನೀವು 108 ಬಾರಿ ಪಠಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, 2 ತೋರಿಸಿದ್ದೀನಿ. 2 ಮಂತ್ರಗಳನ್ನ ನೀವು 108 ಬಾರಿ ಪಠಣೆ ಮಾಡಬೇಕು ಪ್ರತಿನಿತ್ಯ. ಈ ದಿನ ನೀವು ಪೌರ್ಣಮಿಯ ದಿನ ಪ್ರಾರಂಭ ಮಾಡಿದ್ರೆ ಅಮಾವಾಸ್ಯೆಗೆ, ನಮಗೆ ಬರುವ ತಿಂಗಳು ಅಮಾವಾಸ್ಯೆಗೆ 15 ದಿನ ಆಗುತ್ತೆ. 15 ದಿನ ಯಾರು ಈ ಒಂದು ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಮಾಡ್ತಾರೋ ಅವ್ರಿಗೆ ಒಂದೇ ಒಂದು ಸಾಲ ಇಲ್ಲದೆ ಎಲ್ಲ ತೀರೋಗುತ್ತೆ. ಈ 15 ದಿನ ಕಂಪ್ಲೀಟಾಗಿ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ಕಡಿಮೆ ಖರ್ಚಲ್ಲೇ ಸ್ನೇಹಿತರೆ. ಯಾಕಂದರೆ ಇದಕ್ಕೆ ಪ್ರತಿನಿತ್ಯ ನಾವು ಏನು ಖರ್ಚು ಮಾಡಬೇಕಾಗಿಲ್ಲ. ಗೋಮತಿ ಚಕ್ರಗಳು ಮನೆಯಲ್ಲೇ ಇದ್ದರೆ ಅದನ್ನು ಶುದ್ಧಿಪಡಿಸ್ಕೊಂಡು ಮಾಡ್ಕೊಳ್ಳಿ. ಮನೆಯಲ್ಲಿಲ್ಲ ಅಂದರೆ ತಗೊಂಡು ಬರಬಹುದು. ಇಷ್ಟು ಮಾಡಿಕೊಂಡ್ರೆ ಪ್ರತಿನಿತ್ಯ ನೀವು ನೈವೇದ್ಯ ಮಾಡಿ ಇಡಬೇಕು ಅಂತ ಏನೂ ಇಲ್ಲ. ಹಾಲಾದರೂ ಇಡಬಹುದು ಅಥವಾ ಒಂದು ತುಂಡು ಬೆಲ್ಲ ಪ್ರತಿನಿತ್ಯ ಇಡಬಹುದು. ಮೊದಲನೇ ದಿನ ನೀವು ಈ ಪಾಯಸ ಅಥವಾ ಬೆಲ್ಲದ ಅನ್ನ ಮಾಡಿ ಇಡಿ ಅಂತ ಹೇಳಿದೆ. ಅಮಾವಾಸ್ಯೆ ದಿನಕ್ಕೆ ನಮಗೆ ಕಂಪ್ಲೀಟ್ ಆಗುತ್ತೆ. ಆ ದಿನ ಪೂರ್ತಿ ಹಾಗೇ ಇರಲಿ. ಅಂದರೆ ಈ ಗೋಮತಿ ಚಕ್ರಗಳು ನಾವು ಪ್ಲೇಟಲ್ಲಿ ಸಿದ್ಧಪಡಿಸ್ಕೊಂಡು ಪೂಜೆ ಮಾಡ್ತಾ ಇರ್ತೀವಲ್ವ, ಅದು ಹಾಗೇ ಇರಲಿ. ನೀವು ಇದನ್ನು ಪೂಜೆ ಮಾಡಬೇಕಾದ್ರೆ 5 ಥರದ ಅಭಿಷೇಕಗಳನ್ನ ಮಾಡ್ಕೊಳ್ಳಿ ಲಕ್ಷ್ಮೀ ದೇವಿಗೆ. ಅಂದರೆ ಗೋಮತಿ ಚಕ್ರಗಳಿಗೆ ನಿಮ್ಮ ಕೈಯಲ್ಲಿ ಯಾವುದು ಸಾಧ್ಯ ಆಗುತ್ತೋ ಆ ರೀತಿ ಇರುವಂಥ 5 ಅಭಿಷೇಕಗಳು. ಈ ಮಂತ್ರಗಳನ್ನು ಜಪ ಮಾಡಿ ನೀವು ತುಪ್ಪದ ದೀಪ ಹಚ್ಚಿ ಈ ರೀತಿ ತುಂಬ ಸರಳ ವಿಧಾನದಲ್ಲೇ ಈ ಪರಿಹಾರನ ಮಾಡಿಕೊಂಡು ಬರುವ ಅಮಾವಾಸ್ಯೆಗೆ ಮುಕ್ತಾಯ ಆಗುತ್ತೆ. ಅದಾದ ಮೇಲೆ ಮಾರನೇ ದಿನ ಅದನ್ನು ತಗೊಂಡು ನೀವು ಈ ಗೋಮತಿ ಚಕ್ರಗಳನ್ನು ನಿಮ್ಮ ಮನೆಯಲ್ಲಿ ನೀವು ಎಲ್ಲಿ ದುಡ್ಡು ಇಡ್ತೀರೋ ಆ ಜಾಗದಲ್ಲಿ ಇದನ್ನು ಇಟ್ಕೊಳ್ಳೋದಕ್ಕೆ ಏರ್ಪಾಟ್ ಮಾಡ್ಕೊಳ್ಳಿ. ಅಥವಾ ದೇವ್ರ ಮನೆಯಲ್ಲೇ ಇಟ್ಟು ಅದನ್ನು ಮತ್ತೆ ನೀವು ಪೂಜೆಗೆ ಬಳಸಬಹುದು. ದೇವರ ಮನೆಯಲ್ಲಿ ಇಟ್ಕೊಂಡು ಈ ವ್ಯಾಪಾರದ ಸ್ಥಳಗಳು, ವ್ಯಾಪಾರ ಮಾಡುವವರಾದರೆ ನಿಮ್ಮ ವ್ಯಾಪಾರದ ಗಲ್ಲಾಪೆಟ್ಟಿಯಲ್ಲಿ ಈ ಗೋಮತಿ ಚಕ್ರಗಳನ್ನು ಇಟ್ಟು ಒಂದು ವ್ಯವಸ್ಥೆ ಮಾಡಿಕೊಳ್ಳಿ. ಈ ರೀತಿ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ, ಸಾಲಗಳು ತೀರುತ್ತೆ, ಎಲ್ಲ ರೀತಿಯ ಕಷ್ಟಗಳು ನಿವಾರಣೆ ಆಗುತ್ತೆ. ತುಂಬ ಸರಳ ವಿಧಾನದಲ್ಲೇ ತಿಳಿಸಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.